ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿರೋ ಕೆಲವು ವಿಚಿತ್ರ ಮತ್ತು ಅದ್ಭುತವಾದ ವ್ಯಕ್ತಿಗಳನ್ನು ಹಾಗೂ ಸಮಾಜದಲ್ಲಿ ಗುರುತಿಸಿಕೊಂಡು ಪ್ರಖ್ಯಾತಿ ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ತಮ್ಮ ದೇಹದ ಮೇಲೆ ಹುಚ್ಚು ಎಕ್ಸ್ಪೆರಿಮೆಂಟನ್ನು ಮಾಡಿಕೊಂಡ ಜನರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ನಂಬರ್ 1, ಕ್ಯಾಥೆ ಜಂಗ್. ಒಬ್ಬ ವ್ಯಕ್ತಿಯಲ್ಲಿ ರೇರ್ ಟ್ಯಾಲೆಂಟ್ ಇದ್ದರೆ, ಸ್ಪೆಷಲ್ ಫೀಚರ್ ಇದ್ದರೆ ಅವರನ್ನು ಸ್ಪೆಷಲ್ ಪರ್ಸನ್ ಅಥವಾ ಅನ್ಯೂಶುವಲ್ ಪರ್ಸನ್ ಅಂತ ಕರಿತೇವೆ. ಅಂಥವರಲ್ಲಿ ಇವರು ಕೂಡ ಒಬ್ಬರು. ಅಸಲು ಇವರ ಹೆಸರು ಕ್ಯಾಥೆ ಜಂಗ್ ಅಂತ. ಈ ಮಹಿಳೆ ಶರೀರವನ್ನು ಗಮನಿಸಿದರೆ ಆಕೆ ಸೊಂಟ ತುಂಬ ಚಿಕ್ಕದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಇದು ನ್ಯಾಚುರಲ್ ಆಗಿ ಬಂದಿದ್ದಲ್ಲ. ಹೌದು ಫ್ರೆಂಡ್ಸ್, ಅಸಲು ಈ ಕ್ಯಾಥೆ ಜಂಗ್ 1937ರಲ್ಲಿ ಅಮೆರಿಕಾದಲ್ಲಿ ಜನಿಸ್ತಾರೆ. ಅತ್ಯಂತ ಸಣ್ಣ ಸೊಂಟ ಹೊಂದಿರುವ ಮಹಿಳೆಯಾಗಿ ಇವರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಕೊಡಲಾಗಿದೆ. ಈ ಮಹಿಳೆಯ ಸೊಂಟ ಕೇವಲ 34 ಸೆಂಟಿಮೀಟರ್ ಮಾತ್ರ ಇದೆ ಅಂದರೆ ನೀವು ನಂಬಲೇಬೇಕು. ಆದರೆ ಈ ಮಹಿಳೆಗೆ ಇಷ್ಟು ಚಿಕ್ಕದಾದ ಸೊಂಟ ನ್ಯಾಚುರಲ್ ಆಗಿ ಬಂದಿದ್ದಲ್ಲ. ಹಾಗಂತ ಯಾವುದೇ ರೀತಿ ಆಪರೇಷನ್ ಆಗಲಿ ಅಥವಾ ಸರ್ಜರಿ ಆಗಿ ಮಾಡಿಕೊಂಡಿಲ್ಲ. ಬದಲಿಗೆ ಈ ಮಹಿಳೆ ತಮ್ಮ ಚಿಕ್ಕಂದಿನಿಂದ ಸೊಂಟಕ್ಕೆ ಕಾರ್ ಸೆಟ್ ಬೆಲ್ಟನ್ನು ಧರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಇವರು ವಯಸ್ಕರಾಗುವಷ್ಟರಲ್ಲಿ 26 ಇಂಚಿನಷ್ಟಿರೋ ಇವರ ಸೊಂಟ 15 ಇಂಚಿನಷ್ಟು ಚಿಕ್ಕ ಮಾಡಿಕೊಳ್ತಾರೆ. ಈ ರೀತಿ ಇವರಷ್ಟು ಚಿಕ್ಕ ಸೊಂಟ ಯಾವ ಮಹಿಳೆಯೂ ಕೂಡ ಹೊಂದಿಲ್ಲ ಅಂತ ಇವರಿಗೆ ಗಿನ್ನಿಸ್ ರೆಕಾರ್ಡ್ ಕೊಡಲಾಗುತ್ತೆ. ನಂಬರ್ 2, ಲೀಜಿ ವೆಲಸ್ಕ್ವೇಜ್. ಫ್ರೆಂಡ್ಸ್, ನಿಮಗೆ ಈ ಪ್ರಪಂಚದಲ್ಲಿ ಅತ್ಯಂತ ತೆಳ್ಳಗಿರೋ ವ್ಯಕ್ತಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿ. ಹೌದು ಫ್ರೆಂಡ್ಸ್, ಅದು ಇದೇ ಮಹಿಳೆನೇ. ಅಸಲು ಈ ಮಹಿಳೆ ಹೆಸರು ಲೀಜ್ ವೆಲಸ್ಕ್ವೇಜ್ ಅಂತ. ಈ ಮಹಿಳೆ 1989ರಲ್ಲಿ ಅಮೆರಿಕದ ಟೆಕ್ಸಾಸಲ್ಲಿ ಜನಿಸ್ತಾರೆ. ಆದರೆ ಈ ಮಹಿಳೆ ತಾಯಿ ಗರ್ಭದಿಂದ 9ನೇ ತಿಂಗಳಿಗೆ ಬದಲಾಗಿ 8ನೇ ತಿಂಗಳಲ್ಲಿ ಹುಟ್ಟುತ್ತಾಳೆ. ಅದು ಕೂಡ MLP ಅನ್ನೋ ಒಂದು ವಿಚಿತ್ರ ವ್ಯಾಧಿಯಿಂದ ಜನಿಸ್ತಾಳೆ. ಈ ವ್ಯಾಧಿಯಿಂದ ಈಗ ಎಷ್ಟು ಆಹಾರ ತಿಂದರೂ ಕೂಡ ಅದು ಕೇವಲ ವೇಸ್ಟ್ ರೂಪದಲ್ಲಿ ಹೊರ ಹೋಗ್ತಾ ಇರುತ್ತೆ. ಮತ್ತು ಆಕೆಯ ದೇಹ ಟೋಟಲಿಯಾಗಿ 0% ಫ್ಯಾಟ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆಕೆಯ ದೇಹವನ್ನು ಬೆಳೆಸೋದಕ್ಕೆ ದಿನಾಲು 5000ರಿಂದ 8000 ಕ್ಯಾಲೋರಿ ಫುಡ್ ತಿಂತಾ ಇರ್ತಾರೆ. ಆದರೆ ಡಾಕ್ಟರ್ಸ್ ಈ ರೀತಿ ತಿನ್ನೋದು ಟೋಟಲಿ ವೇಸ್ಟ್ ಅಂತಲೇ ಹೇಳಿದ್ದಾರಂತೆ. ಅಷ್ಟೇ ಅಲ್ಲದೆ ಈ ಮಹಿಳೆ ದೇಹದಿಂದ ಆಕೆ ಚಿಕ್ಕಂದಿನಿಂದಲೂ ಟೀಕೆ ಒಳಗಾಗಿದ್ದಾರಂತೆ. ಆದರೂ ಕೂಡ ತುಂಬ ಆತ್ಮವಿಶ್ವಾಸದಿಂದ ಜೀವಿಸ್ತಾ ಇದ್ದಾಳೆ. ಇದರಿಂದನೇ ಈಕೆ ಒಬ್ಬ ಫೇಮಸ್ ಮೋಟಿವೇಶನಲ್ ಸ್ಪೀಚರ್ ಕೂಡ ಆಗಿದ್ದಾರೆ. ನಂಬರ್ 3, ನೀಲಾನ್ಸಿ ಪಟೇಲ್. ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ಯುವತಿ ಹೆಸರು ನೀಲಾನ್ಸಿ ಅಂತ. ನಮ್ಮ ದೇಶದ ಗುಜರಾತ್ ರಾಜ್ಯದ ನಿವಾಸಿ. ಈ ಯುವತಿ 6 ವರ್ಷದಿಂದ 27 ವರ್ಷದವರೆಗೂ ತನ್ನ ಕೂದಲನ್ನು ಒಂದು ಬಾರಿಯೂ ಸಹ ಕತ್ತರಿಸಿಲ್ವಂತೆ. ಇದರಿಂದ ಈಕೆಯ ಕೂದಲು 6 ಅಡಿ 6 ಇಂಚಿಗಿಂತ ಉದ್ದವಾಗಿ ಬೆಳೆದಿದೆ. ಈ ರೀತಿ ಭಾರತದಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತಿ ಉದ್ದದ ಕೂದಲಿನ ಯುವತಿ ಈ ನೀಲಾನ್ಸಿ ಆಗಿದ್ದಾಳೆ. ಈ ರೀತಿ ಅತಿ ಉದ್ದ ಕೂದಲಿನ ಯುವತಿ ಅಂತ ಇವಳಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಕೊಡಲಾಗಿದೆ. ಆದರೆ ಪ್ರಸ್ತುತ ಈ ಯುವತಿ ತನ್ನ ಕೂದಲನ್ನು ಕತ್ತರಿಸಿ ಮನೆಯವರ ಮಾತಿನಂತೆ ತನ್ನ ಕೂದಲನ್ನು ಒಂದು ಚಾರಿಟಿಗೆ ಡೊನೇಟ್ ಮಾಡಿದ್ದಾರೆ. ನಂಬರ್ 4, ಶಿಲಾ ಪೆಪೆ. ಫ್ರೆಂಡ್ಸ್, ನೀವು ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಧ ಮಹಿಳೆ ಮತ್ತು ಅರ್ಧ ಮೀನಿನ ದೇಹದ ಭಾಗ ಹೊಂದಿರೋ ಜಲಕನ್ಯೆಯರನ್ನು ನೋಡಿರ್ಬೋದು. ಸೇಮ್ ಅದೇ ರೀತಿ ಮಗುವೊಂದು ಈಗ ಜನಿಸಿದೆ. ಅಸಲು ಮರ್ಮೇಡ್ ಸಿಂಡ್ರೋಮ್ ಅನ್ನೋ ವಿಚಿತ್ರ ರೋಗದಿಂದ ಈ ಶಿಲಾಪ್ ಅನ್ನೋ ಬಾಲಕಿ ಜನಿಸಿದ್ದಾಳೆ. ಈ ಸಿಂಡ್ರೋಮ್ ತುಂಬಾ ರೇರ್ ಅಂತಾನೆ ಹೇಳ್ಬೋದಾಗಿದೆ. 1 ಲಕ್ಷ ಜನರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಈ ಸಿಂಡ್ರೋಮ್ ಬರುತ್ತೆ. ಈ ಸಿಂಡ್ರೋಮ್ನಿಂದ ಗರ್ಭದಲ್ಲಿರೋ ಮಗುವಿನ ಕಾಲು ಸರಿಯಾಗಿ ಬೆಳವಣಿಗೆ ಆಗದೆ ಈ ರೀತಿ ಜನಕನ್ಯೆಯರಂತೆ ಹುಟ್ಟುತ್ತೆ. ಆದ್ರಿಂದ ಇದನ್ನು ಮರ್ಮೇಡ್ ಸಿಂಡ್ರೋಮ್, ಜಲಕನ್ಯೆ ಸಿಂಡ್ರೋಮ್ ಅಂತ ಕರೆಯಲಾಗುತ್ತೆ. ಆದರೆ ಈ ಸಿಂಡ್ರೋಮ್ಗೆ ತುತ್ತಾದವರು ಬದುಕೋದು ಒಂದು ರೀತಿ ಇಂಪಾಸಿಬಲ್ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಶಿಲಾಪ್ ಅನ್ನೋ ಬಾಲಕಿ ಕೂಡ ಕೇವಲ 5ನೇ ವರ್ಷದಲ್ಲಿ ಸತ್ತು ಹೋಗ್ತಾಳೆ. ನಂಬರ್ 5, ಜಿನಾನ್ ಕ್ಲಾರ್ಕ್. ಪ್ರಪಂಚದಲ್ಲಿ ಕೇವಲ ಕೈಗಳ ಸಹಾಯದಿಂದನೇ ಓಡುವ ಏಕೈಕ ವ್ಯಕ್ತಿಯಾಗಿ ಜಿಯಾನಮ್ ಕ್ಲಾರ್ಕ್ಗೆ ಒಂದೊಳ್ಳೆ ರೆಕಾರ್ಡ್ ಇದೆ. ಈತ ಕೇವಲ 40 ಸೆಕೆಂಡ್ಗಳಲ್ಲಿ 70 ಮೀಟರ್ಗಳಷ್ಟು ದೂರವನ್ನು ತನ್ನ ಕೈಗಳಿಂದ ಓಡಿ ಸಾಧಿಸಿದ್ದಾನೆ. ಅಸಲು ಈ ಜಿಯಾನ್ಗೆ ಕಾರ್ಡಲ್ ರೆಗ್ರೆಷನ್ ಅನ್ನೋ ಒಂದು ವಿಚಿತ್ರವಾದ ಸಿಂಡ್ರೋಮ್ ಇದೆ. ಇದರಿಂದಾನೇ ಈತ ಕಾಲುಗಳಿಲ್ಲದೆ ಜನಿಸಿದ್ದಾನೆ. ಈತ ಚಿಕ್ಕವರಿದ್ದಾಗಿಂದಲೂ ತುಂಬ ಬಾರಿ ಅಪಮಾನಕ್ಕೆ ಒಳಗಾಗಿರ್ತಾನೆ. ಆದ್ದರಿಂದ ಏನೇ ಆದರೂ ಸರಿ, ತಾನು ಜೀವನದಲ್ಲಿ ಕುಗ್ಗಲೇಬಾರದು ಅಂದುಕೊಂಡು ತನ್ನ ಅಂಗವಿಕಲತೆಯನ್ನು ಮೆಟ್ಟಿ ನಿಂತು ಹಗಲು ರಾತ್ರಿ ವಿಭಿನ್ನ ಸ್ಟಂಟ್ಗಳ ಮಾಡ್ತಾ ಕೊನೆಗೆ 3 ವಿಭಿನ್ನ ಕ್ಷೇತ್ರದಲ್ಲಿ ವರ್ಲ್ಡ್ ರೆಕಾರ್ಡ್ ಸಾಧಿಸಿದ್ದಾನೆ. ಈ ರೀತಿ ಅಂಗವೈಕಲ್ಯತೆಯಿಂದ ಬೆಳಲುವರೆಗೆ ಇವರೊಬ್ಬ ಒಂದೊಳ್ಳೆ ಸ್ಫೂರ್ತಿಯಾಗಿದ್ದಾರೆ. ನಂಬರ್ 6, ಚೀಪ್ ಬಾಯ್ ಬೋನ್ಸ್. ಈ ವ್ಯಕ್ತಿಯ ಕಣ್ಣುಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಆಶ್ಚರ್ಯ ಉಂಟಾಗುತ್ತೆ. ಯಾಕಂದರೆ ಈತನ ಕಣ್ಣುಗಳು ನಾರ್ಮಲ್ ಪರ್ಸನ್ಗಿಂತ ತುಂಬ ದೊಡ್ಡ ಗಾತ್ರವನ್ನು ಹೊಂದಿವೆ ಹಾಗೂ ತನ್ನ ಕಣ್ಣನ್ನು ಈ ರೀತಿ ಹೊರಗಡೆ ಬಂದಂತೆ ಮಾಡಬಲ್ಲ ಯುನಿಕ್ ಟ್ಯಾಲೆಂಟನ್ನು ಹೊಂದಿದ್ದಾನೆ. ಅಸಲು ಈತ ಒಬ್ಬ ರ್ಯಾಪ್ ಸಿಂಗರ್ ಕೂಡ ಹೌದು. ಈ ರೀತಿ ಒಂದು ಬಾರಿ ಸ್ಟೇಜ್ ಮೇಲೆ ಹಾಡುತ್ತಾ ಕಣ್ಣಿನ ಗುಡ್ಡೆಗಳ ಹೊರಚಾಚಿದ್ದನ್ನು ನೋಡಿ ಮುಂದೆ ಇರುವ ಜಡ್ಜಸ್ಗಳೇ ಗಾಬರಿ ಆಗ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ತನ್ನ ಟ್ಯಾಲೆಂಟನ್ನು ತೋರಿಸ್ತಾ ತುಂಬ ಫೇಮಸ್ ಆಗಿದ್ದರಿಂದ ತುಂಬ TV ಶೋಸ್ಗಳು ಈತನನ್ನು ಇನ್ವೈಟ್ ಮಾಡಿ ಇಂಟರ್ವ್ಯೂ ಮಾಡಿವೆ. ಈ TV ಶೋಸ್ಗಳ ಕೊಡ್ತಾ ಈಗ ಈ ವ್ಯಕ್ತಿ ತುಂಬಾ ಹಣ ಸಂಪಾದಿಸ್ತಾ ಇದ್ದಾರೆ.
ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ನಂಬರ್ 7, ಪ್ರತೀಕ್ ವಿಠಲ್ ಮೋಹಿತ್. ಫ್ರೆಂಡ್ಸ್, ಸಾಮಾನ್ಯವಾಗಿ ಒಬ್ಬ ಆರೋಗ್ಯಕರ ಸದೃಢ ದೇಹ ಹೊಂದಿರುವ ಬಾಡಿ ಬಿಲ್ಡರ್ 5 ರಿಂದ 8 ಫೀಟ್ ಉದ್ದವನ್ನು ಹೊಂದಿರ್ತಾನೆ. ಆದರೆ ನಮ್ಮ ದೇಶಕ್ಕೆ ಸೇರಿದ ಪ್ರತೀಕ್ ಅನ್ನೋ ವ್ಯಕ್ತಿ ಕೇವಲ 102 ಸೆಂಟಿಮೀಟರ್ ಉದ್ದ ಹೊಂದಿ ಒಬ್ಬ ಸಕ್ಸಸ್ಫುಲ್ ಬಾಡಿ ಬಿಲ್ಡರ್ ಆಗಿ ಹೊರಹೊಮ್ಮಿದ್ದಾರೆ. ಕುಳ್ಳ ಶರೀರ ಹೊಂದಿದ್ರೂ ಕೂಡ ಈ ಪ್ರತೀಕ್ ತುಂಬ ಕಷ್ಟಪಟ್ಟು ವರ್ಕೌಟ್ ಮಾಡಿ ಒಬ್ಬ ಬಾಡಿ ಬಿಲ್ಡರ್ ಆಗಿರೋದಲ್ಲದೆ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಮೊದಲಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದರೂ ಕೂಡ ಹೇಗೋ ಅದನ್ನು ಸಾಲ್ವ್ ಮಾಡ್ತಾರೆ ಮತ್ತು ತುಂಬ ಜನ ಅಪಮಾನ ಮಾಡಿದರೂ ಕೂಡ ಯಾವುದನ್ನು ಕೂಡ ಲೆಕ್ಕಿಸದೆ ಒಬ್ಬ ಬಾಡಿ ಬಿಲ್ಡರ್ ಆಗಿದ್ದಾರೆ ಮತ್ತು ವಿಶ್ವದಲ್ಲಿ ಅತಿ ಚಿಕ್ಕ ಗಾತ್ರದ ಬಾಡಿ ಬಿಲ್ಡರ್ ಅಂತ ಮತ್ತು ಅತಿ ಹೆಚ್ಚು ಪುಷಪ್ ಮಾಡುವ ವ್ಯಕ್ತಿ ಅಂತ ಇವರಿಗೆ ಗಿನ್ನಿಸ್ ರೆಕಾರ್ಡ್ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಈಗ ಇವರದ್ದೇ ಒಂದು ಸ್ವಂತ ಜಿಮ್ ಕೂಡ ಇದೆ. ಈ ರೀತಿ ನನ್ನಿಂದ ಸಾಧ್ಯವಿಲ್ಲ ಅಂತ ಜೀವನದಲ್ಲಿ ನಿರಾಶೆ ಹೊಂದುವವರಿಗೆ ಸಾಧಿಸಲು ಒಂದೊಳ್ಳೆ ಮಾದರಿಯಾಗಿ ಹೊರಹೊಮ್ಮಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.